ಬರೀ ಪ್ಯಾನ್ ಇಂಡಿಯಾ ಮೂವೀಸಿಂದ ಬಿಗ್ ಬಜೆಟ್ ಮೂವೀಸ್ಗಳಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಮುಂದುವರಿಯುತ್ತಾ ಉದ್ಧಾರ ಆಗುತ್ತಾ? ಬನ್ನಿ ಇದ್ರ ಬಗ್ಗೆನೇ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ತಮಿಳ್ ನೋಡಿಬಿಟ್ಟೆ ತುಂಬ ಜನ ಒಳಗೆ ಬಂದಿರ್ಬೋದು ಅನಿಸುತ್ತೆ. ಏನಂದರೆ ನನ್ನ ಆತಂಕನ ನಾನು ಹೇಳ್ತಾ ಇದ್ದೀನಿ. ಕೆಲವರಿಗೆ ಇದು ಒಪ್ಪಿಗೆ ಆಗ್ಬೋದು, ಕೆಲವರಿಗೆ ಒಪ್ಪಿಗೆ ಆಗೋದು ಇಲ್ಲ. ಓಕೆ, ಎಲ್ಲರಿಗೂ ನಾನು ಹೇಳಿದ್ದು ಒಪ್ಪಿಗೆ ಆಗಬೇಕಂತ ಏನೂ ಇಲ್ವಲ್ಲ. ಕೆ ಜಿ ಎಫ್ 2, ಕಾಂತಾರ, ವಿಕ್ರಾಂತ್ ರೋಣ, 777 ಚಾರ್ಲಿ, ಈ ಮೂವೀಸಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಗ್ಲೋಬಲ್ ಲೆವೆಲ್ ಫೇಮಸ್ ಆಗಿದೆ. ಇದಕ್ಕೆ ನಾವು ಇದೇ ಅಫೆಂಡೇ ಇಲ್ಲ. ಯಾಕೆ ಗೊತ್ತಾ? ಅದು ನಿಜ. ಕೆ ಜಿ ಎಫ್ ಬಂದಮೇಲೆ ನಮ್ಮ ಇಂಡಸ್ಟ್ರಿ ಲೆವೆಲ್ ಎಲ್ಲೋ ಹೋಯಿತು. ಯಾಶ್ ಅಂದರೆ ಯಾರಂತ ಗೊತ್ತಾಯಿತು, ನಮ್ಮ ಪ್ರಶಾಂತ್ ನೀಲ್ ಅಂದರೆ ಯಾರಂತ ಗೊತ್ತಾಯಿತು, ನಮ್ಮ ಮ್ಯೂಸಿಷಿಯನ್ ರವಿ ಬಸ್ರೂರು ಯಾರಂತ ಗೊತ್ತಾಯಿತು. ಟೋಟಲ್ ಇಂಡಿಯಾಗೆ, ಟೋಟಲ್ ವರ್ಲ್ಡ್ಗೆ ಆ ಲೆವೆಲ್ಗೂ ಅದು ಫೇಮಸ್ ಆಯಿತು, ಹಿಟ್ ಆಯಿತು. ಅದರಿಂದ ನಮ್ಮ ಇಂಡಸ್ಟ್ರಿ ಬೆಳೀತು, ಗ್ಲೋಬಲಿ ಬೆಳೀತು. ಇಂಡಿಯಾ ಹೊರಗಡೆನೂ ಇಂಡಿಯಾ ಒಳಗಡೆ ಬೆಳೀತು. ಈ ಎಲ್ರಿಗೂ ಗೊತ್ತು ಇವೆಲ್ಲ ಯಾರು ಅಂತ. ಅದೇ ಥರ ಕಾಂತಾರ ಬಂತು, ನಮ್ಮ ರಿಷಬ್ ಶೆಟ್ಟಿ ಯಾರು ಅಂತ ಗೊತ್ತಾಯಿತು. ಕರೆಕ್ಟು ಅಲ್ವಾ? ರಿಷಬ್ ಶೆಟ್ಟಿ ಯಾರು ಅಂತ ಗೊತ್ತಾಯಿತು, ನಮ್ಮ ಇಂಡಸ್ಟ್ರಿ ಏನಂತ ಗೊತ್ತಾಯಿತು. 777 ಚಾರ್ಲಿ ಬಂತು, ರಕ್ಷಿತ್ ಶೆಟ್ಟಿ ಯಾರು ಅಂತ ಗೊತ್ತಾಯಿತು. ಈ ಥರ ಒಂದೊಂದು ಮೂವಿಯಿಂದ ಒಬ್ಬೊಬ್ಬರು ಗೊತ್ತಾದರು. ಸುದೀಪ್ ಅವರು ಆಬ್ವಿಯಸ್ಲಿ ಆವಾಗಲೇ ಗೊತ್ತಾಯಿತು. ಈಗ ಆ ಥರ ಮೂವಿ ಮಾಡಿದ್ರೆ ಗೊತ್ತವರು. ಅದು ಬಿಟ್ಟರೆ ವಿಕ್ರಾಂತ್ ರೋಣಲ್ಲಿ ಸ್ವಲ್ಪ ಫೇಮಸ್ ಆದರು. ನಾನು ಅದನ್ನೆಲ್ಲ ಡಿನೇ ಮಾಡಲ್ಲ, ಕರೆಕ್ಟೇ. ಬಟ್ ನನ್ನ ಇದು ಏನಂದರೆ, ಬರೀ ಈ ಥರ ಪ್ಯಾನ್ ಇಂಡಿಯಾ ಮೂವೀಸು, ಬಿಗ್ ಬಜೆಟ್ ಮೂವೀಸಿಂದನೇ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯೋಕ್ಕಾಗುತ್ತಾ? ಇದು ನಾನು 50-50 ಅಂತ ಹೇಳ್ತೇನೆ. ಬೆಳೆಯೋಕ್ಕಾಗುತ್ತೆ, ಇಲ್ಲ ಬೆಳೆಯೋಕ್ಕಾಗಲ್ಲ. ಯಾಕಂದರೆ ಮಾಸ್ ಹೀರೋಸ್ ಯಾರಾದರೂ ಸರಿ, ಮಾಸ್ ಹೀರೋಸ್ ಇಂದನೇ ಮೂವಿ ಸ್ವಲ್ಪ ಮಟ್ಟಿಗೆ ಓಡಾಡುತ್ತೆ, ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ ಇಂಡಸ್ಟ್ರಿ. ಯಾಕಂದರೆ ಮಾಸ್ ಹೀರೋಸ್ಗಂತ ಒಂದು ಫ್ಯಾನ್ ಫಾಲೋಯಿಂಗ್ ಇರ್ತಾರೆ. ಆ ಫ್ಯಾನ್ಸು ಆ ಮೂವಿನ ಎಷ್ಟು ದಿವಸ ನೋಡ್ತಾರೆ? ಒಂದು ದಿವಸ, 5 ದಿವಸ, ಒಂದು ವಾರ. ಆಮೇಲೆ ನೋಡೋದು ಯಾರು ಗೊತ್ತಾ? ಫ್ಯಾಮಿಲಿ ಆಡಿಯನ್ಸ್ ಒಳಗೆ ಬಂದ್ರೇ ಆ ಮೂವಿ ಕಲೆಕ್ಷನ್ ಆಗೋದು, ಹಿಟ್ ಆಗೋದು ಅಲ್ವಾ? ಸೊ ಫ್ಯಾಮಿಲಿ ಆಡಿಯನ್ಸ್ ಯಾವಾಗ ಒಳಗೆ ಬರ್ತಾರೆ? ಬರೀ ಮರ್ಡರ್ಸು, ಈ ಡ್ರಗ್ಸು, ಈ ಮಾಫಿಯಾ, ರೌಡಿಸಮ್ ಬರೀ ಇಷ್ಟೇ ಇದ್ದರೆ ಫ್ಯಾಮಿಲಿ ಆಡಿಯನ್ಸ್ ಬರೋಲ್ಲ. ಒಂದು ನೋಡ್ತಾರೆ ಕೆಲವು ದಿವಸ, ಆಮೇಲೆ ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಯಾರೂ ಬರೋಕ್ಕಾಗಲ್ಲ. ಸೊ ಕಾಂಟೆಂಟ್ ಓರಿಯೆಂಟೆಡ್ ಮೂವಿ ಮಾಡಬೇಕು ಯಾವಾಗಲೂ. ಅದೇ ಸಾಕಷ್ಟು ದಿನ ನಿಲ್ಲೋದು. ನಾವು ಈಗಲೂ ಏನು ಹೇಳ್ತೀವಿ, 90s 80s ಥರ ಹಾಡುಗಳು ಈಗ ಬರ್ತಾ ಇಲ್ಲ ಅಂತ. ಯಾಕೆ? ಕಾಂಟೆಂಟ್ ಇತ್ತು, ಆವಾಗೆಲ್ಲ ಕಾಂಟೆಂಟ್ ಇತ್ತು. ಈಗಲೂ ಇದೆ, ಬಟ್ ಇವಾಗೆಲ್ಲ ಬೆರಳೆಣಿಕೆ ಅಷ್ಟಿದೆ. ರಿಮೇನಿಗೆ ಎಲ್ಲ ಬರೀ ಮಾಸ್ ಮೂವೀಸ್ಗಳೇ ಬರ್ತದೆ. ಬರೋರೆಲ್ಲ ಮಾಸ್ ಹೀರೋಗಳೇ, ಬರೋರೆಲ್ಲ ಮಾಸ್ ಮೂವೀಸೇ ಮಾಡ್ತಾಯಿದ್ರೆ ಕಾಂಟೆಂಟ್ ಮೂವೀಸ್ ಯಾರು ಮಾಡೋದು? ಅಷ್ಟೇ ಅಲ್ಲ, ನಾನು ಹೀರೋಗಳ ಮೇಲೆ ಇವಾಗ ಇದು ಮಾಡೋಕ್ಕೂ ಆಗಲ್ಲ, ಬ್ಲೇಮ್ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಡೈರೆಕ್ಟರ್ಸು ಹುಡ್ಕೊಂಡು ಬರೀ ಈ ಮಾಸ್ ಹೀರೋಗಳು ಹಿಂದೆನೇ ಹೋಗ್ತಾರೆ. ಅವ್ರಿಗಂತ ಒಂದು ಇದು ಮಾಡಿ, ಒಳ್ಳೆ ಸ್ಕ್ರಿಪ್ಟ್ ಮಾಡಿ ಹೀರೋಗಳು ಕೊಟ್ಟು, ಇದು ಮಾಡಿ ಸಹ ಹಿಟ್ಟಾಗುತ್ತೆ ಅಂತ ಇದು ಮಾಡಿದ್ರೆ ಅದೊಂಥರ. ಇಲ್ಲ, ಅವರು ದುಡ್ಡು ಮಾಡಬೇಕಂತ ಬರ್ತಾರೆ, ದುಡ್ಡು ಮಾಡ್ತಾರೆ, ಹೋಗ್ತಾರೆ. ಬಟ್ ಇಂಡಸ್ಟ್ರಿ ಹೇಗೆ ಬೆಳೆಯುತ್ತೆ? ಅಯ್ಯೋ ಬಿಡಪ್ಪ, ಅವ್ರು ಬರೀ ಇದೇ ಮೂವಿಗಳು ಮಾಡ್ತಾರೆ ಅಂತ ಹೋದರೆ ಹೇಗಿರುತ್ತೆ ಅಲ್ವಾ? ಯಾವಾಗಲೂ ಕಥಾನಾಯಕನ ಚೂಸ್ ಮಾಡಿ. ನಾನು ಹೇಳಿದ್ದು ಕೆಲವರಿಗೆ ಅರ್ಥ ಆಗದೇ ಇರ್ಬೋದು. ಏನಂದರೆ, ಹೀರೋಗೋಸ್ಕರ ಮೂವಿ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆಯ ಮೂವಿಗೆ ಹೀರೋಗಳನ್ನ ಚೂಸ್ ಮಾಡಿ ಹಾಕಿ. ಆಗ ಮೂವೀಸು ಕಂಟೆಂಟ್ ವೈಸು ಕ್ಲಿಕ್ ಆಗುತ್ತೆ. ಅದಕ್ಕಂತ ಈ ಮಾಸ್ ಮೂವೀಸೇ ಬರೋದು ಬೇಡ ಅಂತ ಹೇಳ್ತಾ ಇಲ್ಲ. ಅದು ಇರಬೇಕು, ಇದು ಇರಬೇಕು. ಆವಾಗಲೇನು ಮೂವಿನೂ ಬೆಳೆಯುತ್ತೆ. ಫೈನಾನ್ಷಿಯಲಿ ಬೆಳಿಬೇಕಂದ್ರೆ ಮಾಸ್ ಮೂವೀಸ್ ಬೇಕಾಗುತ್ತೆ, ಪ್ಯಾನ್ ಇಂಡಿಯಾ ಮೂವೀಸ್ ಬೇಕಾಗುತ್ತೆ. ಅದೇ ಥರ ಇಂಡಸ್ಟ್ರಿ ಒಳ್ಳೆ ಸ್ಟೋರಿಗಳು ಬೇಕು, ಹೀರೋಗಳು ಎಲ್ಲ ಇಂಡಸ್ಟ್ರಿನೇ ಬೆಳಿಬೇಕಂದ್ರೆ ಕಾಂಟೆಂಟ್ ಓರಿಯೆಂಟೆಡ್ ಮೂವೀಸೇ ಬೇಕಾಗುತ್ತೆ. ಒಂದು ಕಾಲ ಇತ್ತು, ನೀವು ನಂಬ್ತಿರೋ ಬಿಡ್ತಿರೋ,
ರಾಜ್ಕುಮಾರ್ ಮೂವಿಗಳು ತುಂಬ ಮೂವೀಸು ತುಂಬ ಕಡೆ ರೀಮೇಕ್ ಆಗಿದೆ. ಬಟ್ 2000ಇಂದ ಈಗ 24 ಇಯರ್ಸ್ ಹತ್ತತ್ರ ತುಂಬ ಮೂವೀಸು ಈ ಕಡೆಗೆ ರೀಮೇಕ್ ಆಗ್ತಾಯಿದೆ. ನಾನು ಓಲ್ಡ್ ಮೂವೀಸ್ ರಾಜ್ಕುಮಾರ್ ತೊಗೊಂಡ್ರೆ ಕಸ್ತೂರಿ ನಿವಾಸ ತಮಿಳಲ್ಲಿ ಶಿವಾಜಿ ಗಣೇಶನ್ ಮಾಡಿದ್ರು, ತೆಲುಗಲ್ಲಿ ನಾಗೇಶ್ವರ ಮಾಡಿದ್ರು, ಫಸ್ಟ್ ಮಾಡಿದ್ದು ಇವರು. ನಾನು ಇನ್ನೊಂದು ಮೂವಿ ಹೇಳ್ತೀನಿ, ಅನುರಾಗ ಅರಳಿತು. ಇಲ್ಲಿ ಮಾಡಿದ ಮೇಲೆ ತಮಿಳಲ್ಲಿ ನಮ್ಮ ಸೋಕಾಲ್ಡ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಮನ್ನನ್ ಅಂತ ಮೂವಿ ಮಾಡಿದ್ರು, ತೆಲುಗಲ್ಲಿ ಚಿರಂಜೀವಿ ಘರಾನಾ ಮುಗುಡು ಅಂತ ಮಾಡಿದ್ರು, ಹಿಂದಿಯಲ್ಲಿ ಅನಿಲ್ ಕಪೂರ್ ಲಾಡ್ಲಾ ಅಂತ ಮಾಡಿದ್ರು. ಈ ಥರ ಮೂವಿಗಳು ಒಂದೊಂದು ಇಲ್ಲಿಂದ ಹೋಗ್ತಾಯಿತ್ತು. ನಾನಿದನ್ನು ಏನಕ್ಕೆ ಹೇಳ್ತೀನಿ ಅಂದರೆ, ಆವಾಗ ರೈಟರ್ಸ್ ಹೇಗಿದ್ದಾರೆ ನೋಡಿ, ಗಿರೀಶ್ ಕಾರ್ನಾಡ್, ಶಂಕರ್ ನಾಗ್, ಆಮೇಲೆ ಎಷ್ಟೋ ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಎಲ್ಲ ರೈಟರ್ಸ್ ಇಲ್ಲೇ. ಡೈರೆಕ್ಟರ್ಸ್ ನೋಡಿ, ಪುಟ್ಟಣ್ಣ ಕಳಗಾಲ್, ನಾಗಾಭರಣ, ಆಮೇಲೆ ಬಂದವರು ನಾಗತಿಯಲ್ಲಿ ಚಂದ್ರಶೇಖರ್ ಬರೆದರು. ಈ ಥರ ಈವನ್ ಉಪೇಂದ್ರ ತಗೊಳ್ಳಿ, ಅವರೆಲ್ಲ ಬರೆದಿದ್ದ ಸ್ಟೋರೀಸ್ ಹೇಗಿತ್ತು ಅಂದರೆ, ಅಲ್ಲಿ ಶಂಕರ್ ನಾಗ್ದು ಎಕ್ಸಾಂಪಲ್ ತಗೊಳ್ಳಿ, ಎಷ್ಟೋ ಮೂವೀಸು ಅವ್ರು ದಿಲ್ಲಿಂದ ಹೋಗಿದೆ. ಬೇರೆ ಕಡೆಯಿಂದನೂ ಅವ್ರು ಡೈರೆಕ್ಟ್ ಮಾಡಬೇಕು ಅಂತ ಇಷ್ಟಪಟ್ಟ ಕೆಲವರು ಇದ್ದಾರೆ ಆ್ಯಕ್ಟರ್ಗಳು. ಎಕ್ಸಾಂಪಲ್ ಕಮಲ್ ಹಾಸನ್ ಅವರೇ ಇವರು ಸ್ಟೋರಿ ನರೇಟ್ ಮಾಡಿ ಕೇಳಿದ್ರು, ನಿಮ್ಮ ಡೈರೆಕ್ಷನ್ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದ್ದಾರೆ. ಆ ಲೆವೆಲ್ಗೆ ಈ ಕಡೆಯಿಂದ ಹೋದವ್ರದ್ದು ಕಾಂಟೆಂಟ್ಸ್ ಇತ್ತು. ಕೆಲವರ ಅಭಿಪ್ರಾಯ ಏನಂದರೆ, ಕಾಂಟೆಂಟ್ ಮೂವಿ ಹಾಕಿದ್ರೆ ಓಡಲ್ಲ. ಯಾಕೆ ಓಡಲ್ಲ? ಈಗ ಎಕ್ಸಾಂಪಲ್ ಎಷ್ಟೊಂದಿದೆ ಮೂವೀಸ್ಗಳು. 777 ಚಾರ್ಲಿ ಓಡಿಲ್ವಾ? ಕಾಂಟೆಂಟ್. ಸಪ್ತಸಾಗರದಿಂದ ಆಚೆ ಎಲ್ಲೋ ಓಡಿಲ್ವಾ? ಕಾಂತಾರ ಓಡಿಲ್ವಾ? ಕಾಂಟೆಂಟು. ಬೆಲ್ ಬಾಟಮ್ ಓಡಿಲ್ವಾ? ಬೇಡಪ್ಪ ಮುಂಗಾರು ಮಳೆ ಓಡಿಲ್ವಾ? ಇದೆಲ್ಲ ಕಾಂಟೆಂಟ್ ಬೇಸ್ ಮೂವೀಸ್ ಅಲ್ವಾ? ಇದೆಲ್ಲ ಓಡಿಲ್ವಾ? ಯೂಟರ್ನ್ ಹಿಂದಿಲಿ ಡಬ್ ಆಗಿದೆ, ಡಬ್ಬಲ್ಲ ರೀಮೇಕ್ ಆಗಿದೆ, ತಮಿಳಲ್ಲಿ ರೀಮೇಕ್ ಆಗಿದೆ ಅಲ್ವಾ? ಇದೆಲ್ಲ ಕಾಂಟೆಂಟ್ ಬೇಸ್ ಮೂವೀಸ್. ಎಷ್ಟೋ ಇದೆ. ಕವಲುದಾರಿ ಸೂಪರ್ ಮೂವಿ ಅದು. ಆಮೇಲೆ ಕರ್ನಾಟಕ ಹಿರಿಯ ಪ್ರಾಥಮಿಕ ಶಾಲೆ ಅನಂತನಾಗ್ ಅವರು ಮಾಡಿದ್ದು. ತುಂಬ ಮೂವಿಗಳು ಓಡಿದೆ, ಓಡಿಲ್ಲ ಅಂತ ಹೇಳಬೇಡಿ. ಓಕೆ, ನೀವು ಬರೀರಿ ಸ್ಕ್ರಿಪ್ಟು. ಡೈರೆಕ್ಟರ್ಗಳಿಗೆ ಸ್ಕ್ರಿಪ್ಟು ಬರೆಯೋಕ್ಕೆ ಆಗಲಿಲ್ಲ ಅಂದರೆ ಎಷ್ಟೋ ಸ್ಕ್ರಿಪ್ಟ್ ರೈಟರ್ಸ್ ಇದ್ದಾರೆ ಹೊರಗಡೆ, ಒಳ್ಳೊಳ್ಳೆ ಕಾಂಟೆಂಟ್ ಇಟ್ಕೊಂಡು ಅವರಿಗೆ ಚಾನ್ಸ್ ಸಿಗದಿರ ವೆಯ್ಟ್ ಮಾಡ್ತಾರೆ. ಅಂಥವ್ರ ಹತ್ರ ಸ್ಕ್ರಿಪ್ಟ್ ಖರೀದಿ ಮಾಡ್ಕೊಂಡು ನೀವು ಡೈರೆಕ್ಟ್ ಮಾಡಿ. ಎಷ್ಟೋ ನಾವೆಲ್ ಬೇಸ್ ಮೂವೀಸ್ ಇದೆ, ನಾವೆಲ್ ಓದ್ಬಿಟ್ಟು ಮೂವಿ ಮಾಡಿ. ಯಾಕೆ ಹಿಟ್ ಆಗಲ್ಲ? ಹಾಗೇ ಆಗುತ್ತೆ. ಮೊದಲು ಟ್ಯಾಲೆಂಟ್ನ ಐಡೆಂಟಿಫೈ ಮಾಡಿ. ಎಷ್ಟೋ ಜನ ಶಾರ್ಟ್ ಮೂವೀಸ್ ತೊಗೊಂಡು, ಶಾರ್ಟ್ ಫಿಲ್ಮ್ಸ್ ತೊಗೊಂಡು ವೆಯ್ಟ್ ಮಾಡ್ತಾಯಿದ್ದಾರೆ ಕೆಲವರು ತೋರ್ಸೋಕ್ಕೆ ಡೈರೆಕ್ಟರ್ಗಳಿಗೆ. ಅದನ್ನೆಲ್ಲ ಚೆಕ್ ಮಾಡಿ ನೋಡಿ, ಅದರಲ್ಲಿ ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಸಿಗ್ಬೋದು. ಎಷ್ಟೋ ಐಡೆಂಟಿಫೈ ಮಾಡ್ತಾರೆ, ಎಷ್ಟೋ ಜನನ ಗುರುತಿಸಿದ್ರು ಅವ್ರು ನಮ್ಮ ಇಂಡಸ್ಟ್ರಿಯಲ್ಲಿ ಇಟ್ಕೊಳ್ಳೋಲ್ಲ. ಆ ಥರನೂ ಇದ್ದಾರೆ ಕೆಲವರು. ನಾನು ಹೇಳಿದ ಪ್ರಕಾಶ್ ರಾಜ್ನ ತೊಗೊಳ್ಳಿ, ಗುಡ್ಡದ ಭೂತ ಅಲ್ಲಿ ಅವರು ಬಂದಿದ್ದರು. ಆಮೇಲೆ ಅವರು ತಮಿಳಿಗೆ ಹೋದರು, ತೆಲುಗಿಗೆ ಹೋದರು, ಫೈನಲಿ ಇಲ್ಲಿ ಬಂದರು. ಆ ಥರ ಎಷ್ಟೋ ಜನರು ಎಲ್ಲೆಲ್ಲೋ ಹೋಗಿದ್ದಾರೆ. ಮೊದಲು ಟ್ಯಾಲೆಂಟ್ನ ಐಡೆಂಟಿಫೈ ಮಾಡಿ. ಈಗೀಗ ಕೆಲವರು ಬರ್ತಾಯಿದ್ದಾರೆ, ದಯವಿಟ್ಟು ಅವ್ರನ್ನ ಚೆಕ್ ಮಾಡಿ. ಒಳ್ಳೆ ಮುಖಭಾವನೆ ಇರೋರು, ಒಳ್ಳೆ ನಟರು ಎಷ್ಟೋ ಜನ ಇದ್ದಾರೆ, ಹುಡುಕಬೇಕಷ್ಟೆ. ಎಲ್ಲದಕ್ಕೂ ನಾವು ಬಿಗ್ ಬಜೆಟ್ ಮೂವೀಸೇ ನೋಡೋಕ್ಕಾಗಲ್ಲ. ಕೆಲವು ಸಲ ಕೆಲವು ಇಯರ್ಗಳು ಬಿಗ್ ಬಜೆಟ್ ಮೂವೀಸ್ಗಳೇ ಬರೋಲ್ಲ. ಸ್ಮಾಲ್ ಬಜೆಟ್ ಮೂವೀಸು, ಕಂಟೆಂಟ್ ಓರಿಯೆಂಟೆಡ್ ಮೂವೀಸೇ ಕಾಪಾಡೋದು ಇಂಡಸ್ಟ್ರಿನ. ಸೊ ಇದನ್ನೆಲ್ಲ ತಿಳ್ಕೊಂಡು ಒಳ್ಳೆ ಮೂವೀಸ್ ಬಂದರೆ ನಮಗೂ ನೋಡೋಕ್ಕೆ ಒಂದು ಇದಿರುತ್ತೆ. ಈಗ ನೋಡಿ, ಎಣಿಸ್ಕೋಬೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ಗಳನ್ನ. ಅರ್ಜುನ್ ಜನ್ಯ, ಹರಿಕೃಷ್ಣ, ರವಿ ಬಸೂರ್, ಅಜ್ನೀಶ್, ಎಣಿಸ್ಕೋಬೋದು ಅಷ್ಟೇ. ಈ ಥರ ಕೆಲವರು ಮಾತ್ರ ಇಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ಮಾಸ್ ಮೂವೀಸು ಬೇಕು, ಕ್ಲಾಸ್ ಮೂವೀಸು ಬೇಕು, ಕಂಟೆಂಟ್ ಓರಿಯೆಂಟೆಡ್ ಮೂವೀಸು ಬೇಕು, ಮಸಾಲಾ ಮೂವೀಸು, ದಟ್ ಮೀನ್ಸ್ ಕಮರ್ಷಿಯಲ್ ಮೂವೀಸು ಬೇಕು. ಇದೆಲ್ಲ ಇದ್ರೇ ಒಂದು ಇಂಡಸ್ಟ್ರಿ ಬೆಳೆಯೋದು. ಇಷ್ಟು ಹೇಳಿ ನನ್ನ ವಿಡಿಯೋ ಮುಗಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್.